ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಜನಗಳ ತಿನ್ನುವ ಬಾಯಿಗೆ ಬಂತು, ಲೂಟಿಗಾರರ ಜೇಬಿಗೆ ಬಂತು. ಜನಗಳ ತಿನ್ನುವ ಬಾಯಿಗೆ ಬಂತು, ಲೂಟಿಗಾರರ ಜೇಬಿಗೆ ಬಂತು. ಮಹಡಿ ಮನೆಗಳ ಸಾಲಿಗೆ ಬಂತು, ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? 47ರ ಸ್ವಾತಂತ್ರ್ಯ. ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? 47ರ ಸ್ವಾತಂತ್ರ್ಯ. ಅಧಿಕಾರದ ಗದ್ದುಗೆ ಮೇಲೆ ವರ್ಷ ಕಟ್ಟಲೆ ಚರ್ಚೆಗೆ ಕೂತು. ಅಧಿಕಾರದ ಗದ್ದುಗೆ ಮೇಲೆ ವರ್ಷ ಕಟ್ಟಲೆ ಚರ್ಚೆಗೆ ಕೂತು. ಬಡವರ ಬೆವರು ರಕ್ತವ ಕುಡಿದು ಹೇಳಲೇ ಇಲ್ಲ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? 47ರ ಸ್ವಾತಂತ್ರ್ಯ. ಸಾವಿರಾರು ಜನ ಗೋರಿಯಾದರು, ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು. ರೈತ ಕಾರ್ಮಿಕರು ರಕ್ತವ ಕೊಟ್ಟರು. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? 47ರ ಸ್ವಾತಂತ್ರ್ಯ. ಹಾಸ್ಪಿಟ್ಲ್ ಕಳಿಸಿ. ಇವ್ರನ್ನೆಲ್ಲ ಹಾಸ್ಪಿಟ್ಲ್ ತಗೊಂಡಿರೋ. ನಿಮಗೆ ನ್ಯಾಯ ಖಂಡಿತವಾಗ್ಲೂ ಸಿಗುತ್ತೆ ಮಿಸ್ಟರ್ ವಿಜಯ್. ವಿಜಯ್, ನೀವು ಮಾಡಿರೋದು ತುಂಬಾ ತಪ್ಪು. ಆರ್ಡರ್ಸ್ ಇಲ್ಲದೆ ನೀವು ಗುಂಡು ಹೇಗೆ ಹಾರಿಸಿದ್ರಿ? ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಿದ್ದೀರಾ. ಇಟ್ಸ್ ಅನ್ ಅಫೆನ್ಸ್. ಜನ ರೊಚ್ಚಿಗೆದ್ರೆ ಏನ್ ಗತಿ? ಸರ್, ಇವ್ರುಗಳೆಲ್ಲ ಗುಂಡಾಗಳು, ಇಂಥವ್ರನ್ನ ಮಟ್ಟ ಹಾಕ್ಲೇಬೇಕು. ಇವ್ರುಗಳೆಲ್ಲ ಸೇರಿ ಸ್ಟೇಷನ್ ಮೇಲೆ ಬಿಂದಿಗೆ ಕಲ್ಗೊಳಿಸ್ತು ಸರ್. ಅದಕ್ಕೆ ನಾನು ನೋ, ಐ ಡೋಂಟ್ ನೀಡ್ ಎನಿ ಎಕ್ಸ್ಪ್ಲನೇಷನ್. ಮೊದಲು ಅವ್ರನ್ನ ರಿಲೀಸ್ ಮಾಡಿ. ರಿಲೀಸ್ ಮಾಡ್ರ ಅವ್ರನ್ನ. ಸಾರಿ ವೀರಭದ್ರು, ಇಂಥವ್ರೊಬ್ಬೊಬ್ಬರಿಂದ ನಮ್ಮ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಮಿಸ್ಟರ್ ವಿಜಯ್, ಕಾನೂನನ್ನು ನಿಮ್ಮ ಇಷ್ಟಕ್ಕೆ ಬಳಸಿರೋದ್ರಿಂದ ನಿಮ್ಮನ್ನ 6 ತಿಂಗಳು ಸಸ್ಪೆಂಡ್ ಮಾಡಿದ್ದೀನಿ. ಸರ್, ಶಟ್ ಅಪ್. ಗುಂಡೇಟು ಹೊಡೆದವನಿಗೆ 6 ತಿಂಗಳ ಸಸ್ಪೆಂಡ್. ನ್ಯಾಯ ಕೇಳಿದವನಿಗೆ ಬೂಟಿನ ಏಟು. ಇದೆಂಥ ನ್ಯಾಯ ಸರ್? ಇದೇ ಒಬ್ಬ ಸಾಮಾನ್ಯ ಪ್ರಜೆ ಮಾಡಿದ್ದಿದ್ರೆ ಅವನಿಗೆ ನೇಣು ಶಿಕ್ಷೆ ಕೊಡ್ತಿದ್ರಿ. ಸರ್ಕಾರಿ ಬಟ್ಟೆ ಮೈ ಮೇಲೆ ಬಿದ್ದಿದ್ದಕ್ಕೆ ಇವನಿಗೆ ಬರೀ 6 ತಿಂಗಳು ಸಸ್ಪೆಂಡ್ ಮಾಡ್ತಿದ್ದೀರಾ? ಮೈ ಮೇಲೆ ಖಾಕಿ ಬಟ್ಟೆ ಬಿದ್ದ ತಕ್ಷಣ ಇವನೇನು ಸಾಮಾನ್ಯ ಪ್ರಜೆಗಿಂತ ಹೊರತೇನಲ್ಲ ಸರ್. ನಮಗೇನು ಶಿಕ್ಷೆ ಕೊಡ್ತಿರೋ ಇವನಿಗೂ ಅದೇ ಶಿಕ್ಷೆ ಕೊಡಿ. ನಿಮ್ ಕೈಲಾಗಲಿಲ್ಲ ಅಂದ್ರೆ ನನ್ನಂಥ ರೌಡಿ ಕೈಲಿ ಅಧಿಕಾರ ಕೊಡಿ. ಇಂಥ ಕ್ರೂರಿಗಳನ್ನ, ಲಂಚ ಅನ್ನೋ ಎಂಜಲ್ ತಿನ್ನೋರ್ನ ಜನತೆಗೊಪ್ಸಿ. ಒಂದ್ಸಲ 4 ಜನ ಬೀದಿಲಿ ನೇಣು ಹಾಕಿದ್ರೆ ಸಾಕು, ಅವಾಗ ಬುದ್ಧಿ ಬರುತ್ತೆ, ಲಂಚ್ ಕೊಡ್ತಾನ ನಿಲ್ಲುತ್ತೆ, ಎಲ್ರಿಗೂ ಸರಿಸಮ ನ್ಯಾಯ ಸಿಗುತ್ತೆ ಸರ್. ಎಸ್, ಯು ಆರ್ ರೈಟ್. ನನಗೆ ಅಧಿಕಾರ ಇರೋದು ಸಸ್ಪೆಂಡ್ ಮಾಡಕ್ ಮಾತ್ರ. ಅದಕ್ಕೆ ಮೇಲೆ ಕಾನೂನು ನನ್ನ ಕೈ ಕಟ್ಟಿದೆ. ನಮ್ಮ ವ್ಯವಸ್ಥೆನೇ ಆಗಿದೆ. ಐ ಆಮ್ ಹೆಲ್ಪ್ಲೆಸ್. ವ್ಯಥೆ ಪಡಬೇಡಿ ಸರ್. ನಿಮ್ಮಂಥ ನಿಷ್ಠಾವಂತರು ಈ ಇಲಾಖೆಯಲ್ಲಿ ಒಬ್ಬರೋ ಇಬ್ಬರು ಇರೋದ್ರಿಂದ ಜನತೆಗೆ ಅಷ್ಟೋ ಇಷ್ಟೋ ನ್ಯಾಯ ಸಿಗ್ತಾ ಇದೆ. ಏನಪ್ಪ, ಇಲ್ಲಿ ವೀರಭದ್ರ ಎಲ್ಲಿರ್ತಾನೆ ನೋಡಿ? ಆ ಸರ್ಕಲ್ ನಲ್ಲಿ ಕೂತಿರ್ತಾನೆ. ಅಲ್ಲ? ಥ್ಯಾಂಕ್ ಯು.
ರಾಜಕೀಯ ನಾಯಕಿ ಸುಮಿತ್ರಾ ದೇವಿಯವರು ನಿನ್ನ ನೋಡ್ಬೇಕಂತ ಬಂದಿದ್ದಾರೆ. ಎಲ್ಲಿದ್ದಾರೆ? ಕಾರಲ್ಲಿದ್ದಾರೆ. ಇಂಥ ಕಾರಲ್ಲಿ ಓಡಾಡೋರು ದುಡ್ಡಿರೋ ದೊಡ್ಡ ಮನುಷ್ಯರು ಅಂತ ನಮ್ಮಂಥವ್ರ ನಂಬಿಕೆ. ನಿಮ್ಮಂಥವ್ರು ಈ ವೀರಭದ್ರ ನೋಡಕ್ಕೆ ಇಂಥ ಜಾಗಕ್ಕೆ ಬರಬಾರ್ದಿತ್ತು. ಎಷ್ಟೊತ್ತಿಗೆ ನೀನ್ ನೋಡ್ತೀನೋ ಅಂತ ನನ್ ಎದೆ ಹಂಬಲಿಸ್ತಿತ್ತು ವೀರಭದ್ರು. ನನ್ಗೆ ಜೀವ ತುಂಬಿದ ನನ್ ಮೈಯಲ್ಲಿ ಹರಿತಿರೋ ನಿನ್ ರಕ್ತ ನಾನು ಎಳ್ಕೊಂಡ್ ಬಂತು. ಮನುಷ್ಯನ ಮೈಯಲ್ಲಿ ಹರಿತಿರೋ ಕೆಂಪು ನೀರಿಗೂ ಎಳತ ಸೆಳೆತ ಉಂಟು ಅಂತ ನನಗೆ ಇವತ್ತೇ ಗೊತ್ತಾದದ್ದು. ಚಿಕ್ಕನ್ನಿಂದಲೂ ಬೀದಿ ಬೀದಿಲಿ ರಕ್ತ ಚೆಲ್ಲಾಡ್ಕೊಂಡು ಬೆಳೆದವನು ನಾನು. ಅವತ್ತು ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಅದೇ ಮಾಡ್ತಿದ್ದೆ. ನಿನ್ನ ಹೆತ್ತವರ ಹೊಟ್ಟೆ ತಣ್ಣಗಿರ್ಲಿ, ನಿನ್ನಂತವನ್ನ ಹಡೆದವರು ಯಾರು ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಯಾರಪ್ಪ ನಿನ್ನ ಅಪ್ಪ ಅಮ್ಮ? ನನ್ನ ಅಪ್ಪ ಅಮ್ಮ ಎಲ್ಲೋ ಹುಟ್ಟಿದ ಒಂದು ಕೂಸುಗೂ ಅಪ್ಪ ಅಮ್ಮ ಇರ್ಲೇಬೇಕು ಅಂತ ನನಗೆ ಬುದ್ಧಿ ಬಂದ ಮೇಲೆ ನನಗೆ ಗೊತ್ತಾಗಿತ್ತು. ನನ್ನ ಅಪ್ಪ ಅಮ್ಮ ಯಾರು, ಎಲ್ಲಿದ್ದಾರೆ, ಅಥವಾ ಇದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೆಲ್ಲ ಇಷ್ಟೇ. ನಾನು ಸ್ಮಶಾನದಲ್ಲೇ ಹುಟ್ಟಿದೋನು, ಸತ್ತೋರ ಸಮಾಧಿ ಮೇಲಿನ ಎಡೆ ತಿಂದು ಬೆಳೆದೋನು ನಾನು. ನನಗೆ ನಾನೇ ಇಟ್ಕೊಂಡ ಹೆಸರು ವೀರಭದ್ರ. ಅದಕ್ಕೆ ಇವತ್ತಿಗೂ ಸ್ಮಶಾನದಲ್ಲೇ ನನ್ನ ವಾಸ. ನಾನು ತಿಳಿದೆ ನಿಮ್ ಎದೆ ಗಾಯನ ತಿವಿದು ಬಿಟ್ಟೆ. ಕ್ಷಮಿಸಪ್ಪ. ನೋಡು, ನನ್ಗೆ ಮಾತ್ರ ಅಲ್ಲ, ಊರಿಗೆ ಉಪಕಾರಿಯಾಗಿ ಬತ್ತಿರೋ ನೀನು ನಿನ್ನಂತವನಿಗೆ ವಾಸದ ಮನೆ ಇಲ್ಲ ಅಂದ್ರೆ ಈ ಊರಿಗೆ ಅವಮಾನ. ಇದರಲ್ಲಿ 1 ಲಕ್ಷ ರೂಪಾಯಿ ಇದೆ. ಬೇಜಾರು ಮಾಡ್ಕೊಳ್ದೆ ಇದನ್ ತಗೋ. ಸಣ್ಣದಾದ್ರೂ ಒಂದು ಮನೆ ಮಾಡ್ಕೋ. ಕ್ಷಮಿಸಿ, ನಾನು ಮನೆ ಕಟ್ಟಿಸ್ಬೇಕು ಅಂದ್ರೆ ನನ್ನ ತೋಳು ಸತ್ತು ಹೋಗಿಲ್ಲ. ಇದು ಕಬ್ಬಿಣದ ಕೈ, ಮುಷ್ಟಿ ಬಿಗಿಯಾಗಿ ಹಿಡಿದಿರೋ ಬರೀ ಕೈ ಆಗಿದ್ರು ಮತ್ತೊಬ್ಬರ ಧರ್ಮಕ್ಕೆ ಕೈ ಒಡ್ಡಿ ಏನನ್ನೂ ತಗೊಳಕ್ಕೂ ಒಪ್ಪದಿರೋ ಕೈ, ಇನ್ನೊಬ್ಬರಿಗೆ ಏಟಲ್ಲದೆ ಇನ್ನೇನನ್ನೂ ಕೊಡೋಕ್ ಸಾಧ್ಯವಿಲ್ಲದಿರೋ ಕೈ, ಪ್ರಪಂಚದಲ್ಲಿ ಎಂದೆಂದೂ ಏನನ್ನೂ ಬೇಡದ ಕೈ. ಈ ಕೈ ಯಾವತ್ತಿದ್ರು ಹೀಗಾಗೋದಿಲ್ಲ. ಹೀಗಾದ ದಿವಸ ಈ ವೀರಭದ್ರ ಬದುಕಿರೋಲ್ಲ. ಹೊರಗಿನವರ ವಿಷಯದಲ್ಲಿ ನಿನ್ ಕೈ ಎಂದೆಂದೂ ಹಾಗೆ ಇರ್ಲಿ ವೀರಭದ್ರು. ಮಗುವಿನ ಮೈಯಲ್ಲಿ ತನ್ನ ರಕ್ತ ತುಂಬಿದೆ ಅಂತ ತಾಯಿ ಆದವಳು ಅದಕ್ಕೆ ಹಂಬಲಿಸ್ತಾಳೆ. ಆದ್ರೆ ಈಗ ನನ್ನ ಮೈಯಲ್ಲಿ ಹರಿತಿರೋದು ನಿನ್ ರಕ್ತ. ನಮ್ಮ ಬಂಧ ಒಂದು ರೀತಿಯ ತಾಯಿ ಮಗನ ಸಂಬಂಧ. ತಾಯಿ ಹಾರಿಸಿ ಕೊಡ್ತಿರೋ ನೆನಪಿನ ಕಾಣಿಕೆ ಅಂತಾದ್ರು ಇದನ್ನ ನೀನ್ ತಗೊಂಡ್ರೆ ನನಗೂ ತುಂಬಾ ಸಂತೋಷವಾಗುತ್ತಪ್ಪ. ನಿಮಗೆ ಬುದ್ಧಿ ಸರಿಯಾಗಿದ್ಯಾ? ಏನೋ ಸಮಯ ಹಾಗೆ ಬಂತು, ನನ್ನ ಮೈಯಲ್ಲಿನ ಸ್ವಲ್ಪ ರಕ್ತ ನಿಮ್ಮ ಮೈಯಲ್ಲಿ ಸೇರ್ಕೊಡ್ತು. ಅಷ್ಟಕ್ಕೇನೆ ನೀವು ನನ್ನ ತಾಯಿ, ನಾನು ನಿಮ್ಮ ಮಗ ಅಂದ್ರೆ ನನಗೆ ನಗು ಬರುತ್ತೆ. ಸ್ಮಶಾನದಲ್ಲಿ ಹುಟ್ಟಿದ ಈ ವೀರಭದ್ರ ಈ ಊರಿನ ಗಲ್ಲಿಲಿ ಬೆಳೆದ, ಎಲ್ರಿಗೂ ಮಗ ಆದ. ಒಬ್ಬಳೇ ತಾಯಿ ಮಗನಾಗ ಬೋನಲ್ಲಿ ಬೆಳೆಯುವಷ್ಟು ಪುಣ್ಯ ನಾನು ಮಾಡಲಿಲ್ಲ. ಬಹಳ ತೊಂದರೆ ತಗೊಂಡ್ರಿ. ಕಾರಲ್ಲಿ ಕೂತ್ಕೊಂಡು ಮನೆ ಹೋಗಿ
ಅವನೇ. ನಿನ್ ಕತ್ನ ಕಚ ಕಚ ಅಂತ ಕೊಯ್ಬೇಕು ಅಂತ ಮಂತ್ರ ಐತೇನಂತಾವ. ನಿನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ. ಏಯ್ ಹುಚ್ಚು ನನ್ನ ಮಗನ, ಯಾರೋ ನೀನು? ಸ್ಮಶಾನದಲ್ಲಿ ಸಮಾಧಿ ಮೇಲೆ ಕೂತಿದ್ದವನು. ನೀನು ಬದುಕಿರೋ ಮಗುನ ಹೂತಾಕಕ್ಕೆ ಅಂತ ಬಂದಿರ್ಲಿಲ್ವ? ಆ ಮಗಿನ ದುಡ್ಡನ್ನ ನನ್ನ ಕೈ ಕೊಟ್ಟು ಹೂತಾಕಕ್ಕೆ ಹೇಳಿರ್ಲಿಲ್ವ? 20 ವರ್ಷಗಳ ಹಿಂದೆ ಕೆಫ್ತಿ ಆಯ್ತಾ? ಆ ಮಗಿನ ಎತ್ತಿ ಸಾಕಿ ದೊಡ್ಡವನು ಮಾಡಿರೋನು. ಅವನಿನ್ನು ಬದುಕಿದ್ದಾನ? ಎಲ್ಲಿದ್ದಾನೆ ಹೇಳು? ಅವನು ಇಲ್ಲೇ ಇದ್ದಾನೆ. ನಿಂಗೆ ಅವನಿಂದ ಭಾರಿ ಅಪಾಯ ಆಗ್ತೈತೆ. ಅರ್ಧ ಬಾಟ್ಲು ತರಿಸು, ಆಮ್ಯಾಗ ಕೇಳ್ತೀನಿ ಅವನು ಯಾರು ಅಂತ. ರಂಗ, 2 ಕೊಡ್ಕೊಂಬರ. ಈಗ ಹೇಳು, ಅವನೆಲ್ಲಿದ್ದಾನೆ? ಅವನಿಂದ ನಂಗೇನ ಅಪಾಯ? ನಾನು ಹೇಳೋಕಿಲ್ಲ. 100 ರೂಪಾಯಿ ಕೊಡು, ಆಮ್ಯಾಗ ಕೇಳ್ತೀನಿ. ತಗೋ, 100 ಅಲ್ಲದೆ 200 ತಗೋ. ಹೇಳು. ಅವನು ಇದೇ ಊರ್ನಾಗೆ ರೌಡಿಗಳಿಗೆ ರೌಡಿಯಾಗಿದ್ದಾನೆ. ಅವನು ಬದುಕಿದ್ದಾಗಲೇ ಹೂತ ಹಾಕಾಕ್ ಬಂದಿದ್ದೋ ನೀನು ಅಂತ ಗೊತ್ತಾದ್ರೆ ಅದೇ ಮಸಾಣದಲ್ಲಿ ಅದೇ ಗುಂಡಿನಾಗೆ ನಿನ್ನ ಹಾಕಿ ಹೂತ ಹಾಕಿಬಿಡ್ತಾನೆ. ಅವನು ಯಾರು ಗೊತ್ತಾ? ಅವನೇ ವೀರಭದ್ರ. ಭದ್ರು, ಸಾಹುಕಾರ ಭೀಮಯ್ಯನವರು ನೀನ್ ನೋಡಕ್ ಬಂದಿದ್ದಾರೆ. ಈ ವೀರಭದ್ರ ನೋಡೋ ಅವಶ್ಯಕತೆ ಇದೆ. ಬಡವರು ಸೇವೆ ಮಾಡಬೇಕು ಅನ್ನೋ ಒಂದೇ ಒಂದು ಹಂಬಲದಿಂದ ನಾನೊಂದು ಪಕ್ಷ ಕಟ್ಕೊಂಡು ಚುನಾವಣೆ ನಿಂತಿದ್ದೀನಿ. ಆದ್ರೆ ಆ ಮಹಾಕಾಳಿ ಸುಮಿತ್ರಾ ದೇವಿ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬಂದು ಬಡವರ ರಕ್ತ ಹೀರ್ಬೇಕು ಅಂತ ಒಂದು ಗುಂಪು ಕಟ್ಟಿಕೊಂಡು ನನಗೆ ಎದುರಾಗಿ ಚುನಾವಣೆ ನಿಂತಿದ್ದಾಳೆ. ಈಗ ನ್ಯಾಯ ಅನ್ಯಾಯ ಸದೆ ಬಡಿಬೇಕು ಅಂದ್ರೆ ಆ ಸುಮಿತ್ರಾ ದೇವಿ ಅವಳ ಪಕ್ಷ ಠೇವಣಿ ಕಳ್ಕೋಬೇಕು, ನನ್ನ ಪಕ್ಷ ಜೈಬೇರಿ ಬಾರಿಸ್ಬೇಕು. ಅದಕ್ಕೆ ನನಗೆ ನಿನ್ನ ಬೆಂಬಲ ಬೇಕು. ಸುಮಿತ್ರಾ ದೇವಿನ ಊರೇ ಹೊಗಳುತ್ತೆ. ಅನಾಥಾಶ್ರಮ, ಶಿಶುವಿಹಾರ, ಹಾಸ್ಟೆಲ್, ಕಾಲೇಜ್, ಇನ್ನು ಎಷ್ಟೆಷ್ಟೋ ಒಳ್ಳೆ ಕೆಲಸ ಮಾಡಿದ್ದಾರೆ. ಜನಗಳ ದೃಷ್ಟಿಲಿ ದೇವತೆ ಆಗಿದ್ದಾರೆ. ಅಯ್ಯೋ, ಸುಮಿತ್ರಾ ದೇವಿ ಬಗ್ಗೆ ನೀನ್ ತಿಳ್ಕೊಂಡಿರೋದೆಲ್ಲ ಸುಳ್ಳು. ಅವಳು ಶೀಲಗೆಟ್ಟ ಹೆಣ್ಣು, ಸೂಳೆ. ಸುಮಿತ್ರಾ ದೇವಿ ಶೀಲಗೆಟ್ಟೋಳ? ನಾನ್ ನಂಬಲ್ಲ. ನೀನ್ ನಂಬಲೇಬೇಕು. ಊರೇ ಅವಳ ಬಗ್ಗೆ ಮಾತಾಡ್ತಾ ಇದೆ. ಕೇವಲ 5,000 ರೂಪಾಯಿಗೋಸ್ಕರ ಅವಳು ನನ್ನ ಜೊತೆನೆ ಮಲಗಿದಾಳೆ. ಲಕ್ಷಾಂತರ ರೂಪಾಯಿ ಚಂದ ಎತ್ತಾಳೆ, ಸಾವಿರಾರು ಧರ್ಮಕರ ಮಾಡ್ತೀನಿ ಅಂತ ನಾಟಕ ಆಡ್ತಾಳೆ. ಇದ್ರ ಬಗ್ಗೆ ನೀನು ಪ್ರೂಫ್ ಬೇಕೇ ಬೇಕು ಅಂದ್ರೆ ನಾನ್ ಕೊಡ್ತೀನಿ. ಅವಳ ಜಾತಕನೇ ನನ್ನ ಹತ್ರ ಇದೆ. ಚುನಾವಣೆ ಟೈಮ್ ಮಾತ್ರ ಹೊರಗೆ ತೆಗಿತೀನಿ. ನೀನೊಬ್ಬ ನನ್ ಕಡೆ ಬಂದ್ಬಿಡು, ಆಮೇಲೆ ನೋಡ್ತಾ ಇರು. ಆ ಸುಮಿತ್ರಾ ದೇವಿನ ಬುಗ್ರಿ ಆಡಿಸ್ದಂಗ ಆಡಿಸ್ಬಿಡ್ತೀನಿ. ವೀರಭದ್ರು, ಜನ ನಿನ್ನ ಮಾತಿಗೆ ಬೆಲೆ ಕೊಡ್ತಾರೆ. ಆ ನಿನ್ನ ಮಾತಿಗೆ ಎಷ್ಟು ಹಣ ಬೇಕು ಹೇಳು? ವೀರಭದ್ರಣ್ಣ, ಸರ್ಕಾರದವ್ರು ನೋಟಿಸ್ ಕಳಿಸಿದ್ದಾರೆ. ಇನ್ನೊಂದು ತಿಂಗಳನ್ನ ನಾವು ದುಡ್ಡು ಕಟ್ಟಿಲ್ಲ ಅಂದ್ರೆ ನಾವೆಲ್ಲ ಮನೆ ಖಾಲಿ ಮಾಡ್ಬೇಕಾಗುತ್ತೆ. ನಾವೆಲ್ಲ ಬೀದಿ ಪಾಲಾಗ್ತೀವಿ ವೀರಭದ್ರಣ್ಣ. ನಾವೆಲ್ಲ ಸರ್ಕಾರ ಜಮೀನಲ್ಲಿ ಅವ್ರ ಅನುಮತಿ ಇಲ್ಲದೆ ಮನೆಗಳನ್ನ ಅಂಗಡಿಗಳನ್ನ ಕಟ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರವಾಗಿ ಸರ್ಕಾರದವರು 15,000 ರೂಪಾಯಿ ಬೆಲೆ ನಿಗದಿ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಸರ್ಕಾರದವರೇ 7,500 ರೂಪಾಯಿ ಕೊಡ್ತಾರಂತೆ. ಇನ್ನುಳಿದ 7,500 ರೂಪಾಯಿನ ನಾವು ಕಟ್ಟಬೇಕಂತೆ. ಅದಕ್ಕೂ ನಮ್ಮಲ್ಲಿ ಗತಿ ಇಲ್ಲ. ಈಗ ನಾವೆಲ್ಲ ಉಳಿಬೇಕಂತಂದ್ರೆ 7 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ. ವೀರಭದ್ರಣ್ಣ, ನೀನ್ ದೊಡ್ಡ ಮನಸ್ಸು ಮಾಡ್ಬೇಕು. ನಮ್ಮ ಮನೆ ದೀಪಗಳು ಉರಿಯೋಗ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾವೆಲ್ಲ ಒಟ್ಟ ವಿಷ ತಕೊಂಡು ಪ್ರಾಣ ಬಿಟ್ಬಿಡ್ತೀವಿ. ಅದೇನೋ ಗಾದೆ ಹೇಳ್ದಾಗಾಯ್ತು. ನಾನೇ ತಿರ್ಕೊಂಡು ತಿನ್ನೋನು, ನನ್ನ ಬಂದು ಕೇಳ್ತಿರಲ್ಲ. ಹಂಗೊಂದು ಬ್ಯಾಡಪ್ಪ, ನೀನು ಮನಸ್ಸು ಮಾಡಿದ್ರೆ ಆಯ್ತದೆ ಕಣ್ಣಪ್ಪ. 7 ಲಕ್ಷ ಅಂತ ಬಾಯಲ್ಲಿ ಹೇಳೋದಕ್ಕೂ ಯೋಗ್ಯತೆ ಇಲ್ಲ, ಕಣ್ಣಿಂದ ನೋಡೂ ಇಲ್ಲ.
ಕೈಯಿಂದ ಮುಟ್ಟೋದೆಲ್ಲ ಬಂತು ರಂಗಜ್ಜಿ. ಹಾಗೆ ಹೇಳ್ಬೇಡ ವೀರಭದ್ರಣ್ಣ, ನಾವೆಲ್ಲ ನಿನ್ನೆ ನಂಬ್ಕೊಂಡು ಬಂದಿದ್ದೀವಿ. ಹಾಲ್ನಲ್ಲಾದ್ರೂ ಹಾಕು, ವಿಷದಲ್ಲಾದ್ರೂ ಹಾಕು. 7 ಲಕ್ಷ ಬೇಕು, ಕೊಡ್ತೀಯಾ? 7 ಲಕ್ಷ? 7 ಲಕ್ಷ. ನಾನೇನು ನನ್ನ ಸ್ವಂತ ಕೇಳ್ತಾ ಇಲ್ಲ. ನಮ್ಮ ನಂದಿ ಮೊಹಲ್ಲಾ ಜನಕ್ಕೆ ಸರ್ಕಾರದಿಂದ ನೋಟಿಸ್ ಬಂದಿದೆ. ಈಗ ಅವ್ರು ಕಟ್ಕೊಂಡು ಲಕ್ಷ ಕಟ್ಟಬೇಕು. ನೀನು ಅವ್ರ ಪರವಾಗಿ ಸರ್ಕಾರಕ್ಕೆ 7 ಲಕ್ಷ ಕಟ್ಟಿ ಆ ರಶೀದಿ ನಂಗೆ 2 ದಿವಸದಲ್ಲಿ ತಂದ್ಕೊಡೋ ಹಾಗಿದ್ರೆ ನಾನು ನಿಂಗೆ ಬೆಂಬಲ ಕೊಡ್ತೀನಿ. ಜಾಸ್ತಿ ಆಯ್ತು, ಆದ್ರೂ ಪರವಾಗಿಲ್ಲ. ನಾಳೆನೆ ಹಣ ಕಟ್ಟಿ ನಿನ್ನ ಎದುರಿಗೆ ಅದು ರಸೀದಿ ನಾನು ನಿನ್ ಜನಕ್ಕೆ ನಾನೇ ಹಂಚ್ತೀನಿ. ಒಪ್ಪಿಗೆ ತಾನೆ? ಒಪ್ಪಿಗೆ. ಹಾಗಾದ್ರೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷನ ಗೆಲ್ಲಿಸ್ತಿದ್ದ ಮಾತು ಕೊಡು. ಭೀಮಯ್ಯ, ಈ ವೀರಭದ್ರ ಮಾತು ಕೊಟ್ಟ ಮೇಲೆ ಮುಗೀತು. ನೀನು ನಿನ್ನ ಮಾತು ಉಳಿಸ್ಕೊ, ನಾನು ನನ್ನ ಮಾತು ಉಳಿಸ್ಕೋತೀನಿ. ಇದಕ್ಕ ಶಿವನೇ ಸಾಕ್ಷಿ.